ಯಮ್ಮಿ ಡಿಲೈಟ್ಸ್ ಮಲ್ನಾಡ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ತುಂಬ ರುಚಿಕರವಾದಂತಹ ಕ್ಯಾರೆಟ್ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಬನ್ನಿ ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಲ್ಲಿ 4 ಕಪ್ ಆಗುವಷ್ಟು ಹಾಲನ್ನು ಇಟ್ಕೊಂಡಿದ್ದೀನಿ. ಯಾವುದೇ ಅಳತೆ ಕಪ್ನ ನೀವು ತಗೋಬಹುದು. ಅದೇ ಅಳತೆ ಕಪ್ನಲ್ಲಿ 3 ಕಪ್ ಆಗುವಷ್ಟು ಕ್ಯಾರೆಟ್ ತುರಿನ ನಾನು ಈ ರೀತಿ ಕ್ಯಾರೆಟ್ನ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಮೇಡನ್ನ ಕೂಡ ನಾನು ಇಟ್ಕೊಂಡಿದ್ದೀನಿ. ಮಿಲ್ಕ್ ಮೇಡ್ ಇಲ್ಲಿ ಆಪ್ಷನಲ್, ರುಚಿನ ಹೆಚ್ಚೋದಕ್ಕೋಸ್ಕರ ನಾನು ಮಿಲ್ಕ್ ಮೇಡನ್ನ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 3/4 ಕಪ್ ಆಗುವಷ್ಟು ಸಕ್ಕರೆನ ಕೂಡ ಇಟ್ಕೊಂಡಿದ್ದೀನಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ಸಕ್ಕರೆನ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಗೂ ಗೋಡಂಬಿ, ಅದೇ ರೀತಿ ನೆನೆಸಿ ಸಿಪ್ಪೆನ ಸುಲಿದಿಟ್ಕೊಂಡಿರುವಂತಹ ಒಂದು 10ರಿಂದ 12 ಬಾದಾಮಿ, ಹಾಗೆ 2 ಚಿಟಿಕೆ ಏಲಕ್ಕಿ ಪುಡಿ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ. ಈಗ ಹೇಗೆ ಕ್ಯಾರೆಟ್ ಪಾಯಸ ಮಾಡೋದು ಅಂತ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ತುಪ್ಪನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ. ಅದಕ್ಕೆ ಈ ದ್ರಾಕ್ಷಿ ಗೋಡಂಬಿನ ಹಾಕಿಬಿಟ್ಟು ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಇದೇ ಪಾತ್ರೆಯಲ್ಲಿ ನಾವು ಈ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಆದ ನಂತರ ಕ್ಯಾರೆಟ್ ಕೂಡ ಫ್ರೈ ಮಾಡ್ಕೋತೀವಿ. ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ, ನಾನೀಗ ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಇದೇ ಪಾತ್ರೆಯಲ್ಲಿ ನಾವೀಗ ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ಳೋಣ. ಉಳಿದಿರುವಂತಹ ತುಪ್ಪಕ್ಕೆ ನಾನು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಂಡು ಒಂದು 4ರಿಂದ 5 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊತೀನಿ. 4ರಿಂದ 5 ನಿಮಿಷ ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಕ್ಯಾರೆಟ್ನ ಫ್ರೈ ಮಾಡ್ಕೋಬೇಕು. 4ರಿಂದ 5 ನಿಮಿಷಗಳವರೆಗೆ ನಾನು ಈ ಒಂದು ಕ್ಯಾರೆಟ್ ತುರಿನ ತುಪ್ಪದಲ್ಲಿ ಬಾಡಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಿದೆ. ನಾನೀಗ ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಎತ್ತಿಟ್ಕೊಂಡಿದ್ದಂತಹ 4 ಕಪ್ ಆಗುವಷ್ಟು ಹಾಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿ ಆದ ನಂತರ ನಾವು ಇನ್ನೂ ಒಂದು 10 ನಿಮಿಷಗಳವರೆಗೆ ಸಣ್ಣ ಉರಿನಲ್ಲಿ ಈ ಕ್ಯಾರೆಟ್ನ ಹಾಲಲ್ಲಿ ಕುಕ್ ಮಾಡ್ಕೊಳ್ಳೋಣ. 10 ನಿಮಿಷಗಳವರೆಗೆ ಕ್ಯಾರೆಟ್ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ. ನಾನೀಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ಕ್ಯಾರೆಟ್ ತುರಿನ ಈ ರೀತಿ ಹಾಲಿಂದ ಸಪ್ರೇಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೋತೀನಿ. ಕ್ಯಾರೆಟ್ ತುರಿ ಎಲ್ಲ ಸ್ವಲ್ಪ ಆರಬೇಕು. ಆರಿದ ನಂತರ ನಾವು ಇದನ್ನು ನೆನೆಸಿಟ್ಟಿರುವಂತಹ ಬಾದಾಮಿ ಜೊತೆ ಮಿಕ್ಸಿನಲ್ಲಿ ರುಬ್ಕೋಬೇಕು. ಹಾಲಲ್ಲಿ ನಾವು ಬೇಯಿಸ್ಕೊಂಡಂತಹ ಕ್ಯಾರೆಟ್ ತುರಿ ಈಗ ಆರಿದೆ. ನಾನೀಗ ಇದಕ್ಕೆ ಈ ನೆನೆಸಿಟ್ಕೊಂಡಿದ್ದಂತಹ ಬಾದಾಮಿನ ಹಾಕ್ಕೊಂಡು ರುಬ್ಕೋತೀನಿ. ಈಗ ಪುನಃ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ರುಬ್ಕೊಂಡಂತಹ ಕ್ಯಾರೆಟ್ ಮಿಶ್ರಣನ ನಾನು ಈ ಹಾಲಿಗೆ ಸೇರಿಸ್ಕೊತೀನಿ. ಇದಕ್ಕೆ ನಾವು ಬೇರೆ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಈ ಕುದ್ದಿರುವಂತಹ ಹಾಲನ್ನೇ ಹಾಕ್ಕೊಂಡು ಎಲ್ಲ ಕ್ಯಾರೆಟ್ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಮಿಲ್ಕ್ ಮೇಡನ್ನ ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕ್ಕೊಳ್ಳೋದ್ರಿಂದ ಸಕ್ಕರೆನ ನಾವು ಟೇಸ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೋಬೇಕು. ಸ್ವಲ್ಪ ಸಕ್ಕರೆನ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಈ ಕ್ಯಾರೆಟ್ ಪಾಯಸ ಕುದ್ರೆ ಸಾಕು. ಈಗ ನಾನು ಇದಕ್ಕೆ 2 ಚಿಟಿಕೆ ಇಟ್ಕೊಂಡಿದ್ದಂತಹ ಏಲಕ್ಕಿ ಪುಡಿನ ಕೂಡ ಹಾಕ್ಕೋತಾ ಇದ್ದೀನಿ. ಮೊದಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿನ ಕೂಡ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ನಾವೀಗ ಆ್ಯಡ್ ಮಾಡಿಕೊಂಡಾಗಿದೆ. 5 ನಿಮಿಷಗಳವರೆಗೆ ಈ ಮಿಶ್ರಣ ಚೆನ್ನಾಗಿ ಕುದ್ರೆ ರುಚಿಕರವಾದಂತಹ ಕ್ಯಾರೆಟ್ ಪಾಯಸ ತಯಾರಾಗುತ್ತೆ. 5 ನಿಮಿಷ ಕುದ್ದಂತಹ ಕ್ಯಾರೆಟ್ ಪಾಯಸ ತಯಾರಾಗಿದೆ, ನೋಡ್ತಾ ಇರಬಹುದು.
ನಾವು ಕ್ಯಾರೆಟ್ನ ರುಬ್ಬಿ ಹಾಕ್ಕೊಂಡಿದ್ರಿಂದ ಥಿಕ್ನೆಸ್ ಇದೆ. ಅದೇ ರೀತಿ ಹಾಲನ್ನು ಕೂಡ ಚೆನ್ನಾಗಿ ಕುದಿಸಿರೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ತೀನಿ.